ಅರ್ಚನಾಳ 3 ತಿಂಗಳ ಮಗ ರಾಜು ಜ್ವರದಿಂದ ನರಳುತ್ತಿದ್ದನು. ಅವನ ಸಣ್ಣ ಸಣ್ಣ ಚೀರಾಟಗಳು ಅರ್ಚನಾಳ ಹೃದಯವನ್ನು ಸೀಳುವಂತಿತ್ತು. ಅವಳು ಚಿಂತೆಗೊಳಗಾಗಿ ತನ್ನ ಪತಿ ಶುಭಂಗೆ ಫೋನ್ ಮಾಡಿದಳು. ಫೋನಿನ ಇನ್ನೊಂದು ಬದಿಯಿಂದ ಶುಭನ್ನ ತೀಕ್ಷ್ಣ ಮತ್ತು ಸಿಡುಕಿನ ಧ್ವನಿ ಕೇಳಿಸಿತು. ಓಹ್, ಏನಾಯಿತು ಅರ್ಚನಾ? ನಾನು ಆಫೀಸಿನಲ್ಲಿ ಬ್ಯುಸಿ ಇದ್ದೇನೆ. ನೀನು ನನಗೆ ಫೋನ್ ಮಾಡಿ ತೊಂದರೆ ಕೊಡುತ್ತಿದ್ದೀಯಾ? ಅರ್ಚನಾಳ ಮುಖದ ಬಣ್ಣ ಮಾಸಿತು. ಆಕೆಯ ಹೃದಯದಲ್ಲಿ ನೋವಿನ ಅಲೆ ಎದ್ದಿತು. ಆದರೂ ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಶುಭಂ, ನಮ್ಮ ಮಗನಿಗೆ ಹುಷಾರಿಲ್ಲ, ಅವನು ಅಳುತ್ತಿದ್ದಾನೆ. ನನಗೆ ತುಂಬಾ ಭಯವಾಗುತ್ತಿದೆ ಎಂದು ಹೇಳಿದಳು. ಶುಭಂ ಉದಾಸೀನ ಸ್ವರದಲ್ಲಿ, ನೋಡು, ನಾನು ತುಂಬಾ ಬ್ಯುಸಿ ಇದ್ದೇನೆ. ನೀನೇ ಅವನನ್ನು ನೋಡಿಕೋ. ಇದೆಲ್ಲ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು. ನಾನು ದುಡ್ಡು ಸಂಪಾದಿಸಿ ತರುತ್ತಿದ್ದೇನೆ, ನನ್ನ ಕೆಲಸವನ್ನು ಸರಿಯಾಗಿ ಮಾಡಲು ಬಿಡು ಎಂದನು. ಇಷ್ಟು ಹೇಳಿ ಅವನು ಫೋನ್ ಕಟ್ ಮಾಡಿದನು. ಫೋನ್ ಕಟ್ ಆದ ನಂತರ ಅರ್ಚನಾಳ ಮನಸ್ಸಿಗೆ ತುಂಬಾ ನೋವಾಯಿತು. ಅವಳು ತನ್ನ ಮಗನನ್ನು ತನ್ನ ಮಡಿಲಲ್ಲಿ ತೆಗೆದುಕೊಂಡು ನೋಡುತ್ತಾ ಕುಳಿತಳು. ಅವಳ ಕಣ್ಣೀರು ಮಗನ ನೋವನ್ನು ಗುಣಪಡಿಸಬಹುದೇನೋ ಎಂಬಂತೆ ಅವಳು ನೋಡುತ್ತಿದ್ದಳು. ಮದುವೆಯಲ್ಲಿ ಎಲ್ಲವನ್ನೂ ಹೀಗೆ ನಿರ್ವಹಿಸುತ್ತಾರೆಯೇ? ಒಂದು ಸಂಗಾತಿ ಇನ್ನೊಂದು ಸಂಗಾತಿಯನ್ನು ಹೀಗೆ ನೋಡಿಕೊಳ್ಳುತ್ತಾರೆ ಎಂದು ಅವಳು ಯೋಚಿಸಲು ಪ್ರಾರಂಭಿಸಿದಳು. ಅವಳ ಮನಸ್ಸಿನಲ್ಲಿ ಪ್ರಶ್ನೆಗಳಿದ್ದವು, ಆದರೆ ಉತ್ತರಗಳು ಮಾತ್ರ ಎಲ್ಲೂ ಇರಲಿಲ್ಲ. ಫೋನಿನಲ್ಲಿ ಶುಭನ್ನ ನಿರ್ಲಕ್ಷ್ಯ ಧೋರಣೆಯಿಂದ ಅರ್ಚನಾಳ ಮನಸ್ಸಿನಲ್ಲಿ ತೀವ್ರವಾದ ದುಃಖ ಮತ್ತು ನಿರಾಶೆ ತುಂಬಿಕೊಂಡಿತ್ತು. ಆದರೆ ತನ್ನ ಮಗನಿಗಾಗಿ ಅವಳು ಯಾವುದೇ ಪರಿಸ್ಥಿತಿಯಲ್ಲಿಯೂ ಮುಂದೆ ಸಾಗಲು ಸಿದ್ಧಳಾಗಿದ್ದಳು. ಅವಳು ತನ್ನ ಮಗನನ್ನು ಎತ್ತಿಕೊಂಡು ನಿಧಾನವಾಗಿ ಮನೆಯಿಂದ ಹೊರನಡೆದಳು. ಬೀಗ ಹಾಕಿದಳು, ಪರ್ಸ್ ತೆಗೆದುಕೊಂಡು ರಸ್ತೆಗೆ ಬಂದಳು. ರಸ್ತೆಯಲ್ಲಿ ಬಿಸಿಲು ಹೆಚ್ಚಾಗಿತ್ತು. ರಸ್ತೆಗಳು ಸಹ ಅವಳೊಂದಿಗೆ ಒರಟಾಗಿ ವರ್ತಿಸುವಂತೆ ಭಾಸವಾಗುತ್ತಿತ್ತು. ಅರ್ಚನಾಳ ಮುಖದಲ್ಲಿ ದಣಿವು ಎದ್ದು ಕಾಣುತ್ತಿತ್ತು. ಅವಳು ಡಾಕ್ಟರ್ ಕ್ಲಿನಿಕ್ ತಲುಪಿದಳು. ಆದರೆ ಅಲ್ಲಿಯೂ ಒಂದು ಹೊಸ ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಕ್ಲಿನಿಕ್ನ ಹೊರಗೆ ರೋಗಿಗಳ ದೊಡ್ಡ ಗುಂಪು ಇತ್ತು. ಒಳಗೆ ಹೋಗುತ್ತಿದ್ದಂತೆ ರಿಸೆಪ್ಷನಿಸ್ಟ್ ಕಠಿಣ ದೃಷ್ಟಿಯಿಂದ ನೋಡಿದಳು. ನಂತರ ಬೇಸರದಿಂದ, ನೀವು ಲೈನ್ನಲ್ಲಿ ನಿಂತುಕೊಳ್ಳಿ. ನಿಮ್ಮ ನಂಬರ್ ಬರಲು ಇನ್ನೂ ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಎಂದು ಹೇಳಿದಳು. ಅರ್ಚನಾ ತಲೆಯಾಡಿಸಿ ಬಾಗಿಲ ಬಳಿ ನಿಂತುಕೊಂಡಳು. ರಾಜು ಈಗ ಇನ್ನಷ್ಟು ಸುಸ್ತಾಗಿದ್ದನು. ಅವನ ಸಣ್ಣದಾದ ಅಳುವಿನ ಶಬ್ದವು ಅರ್ಚನಾಳ ಹೃದಯವನ್ನು ಸೀಳುವಂತಿತ್ತು. ನಿಂತುಕೊಂಡೇ ಅರ್ಚನಾಳ ಕಾಲುಗಳು ನೋಯಲು ಪ್ರಾರಂಭಿಸಿದವು. ಆದರೆ ಅವಳು ನಿಂತುಕೊಂಡೇ ಇದ್ದಳು. 2 ಗಂಟೆಗಳ ನಂತರ ಅವಳ ನಂಬರ್ ಬಂತು. ಡಾಕ್ಟರ್ಗೆ ತೋರಿಸಿ ಔಷಧಿ ತೆಗೆದುಕೊಂಡು ಅವಳು ಮನೆಗೆ ಹಿಂದಿರುಗಿದಳು. ಅವಳ ಪ್ರತಿ ಹೆಜ್ಜೆಯಲ್ಲೂ ದಣಿವಿತ್ತು. ಅವಳಿಗೆ ಈಗ ತುಂಬಾ ಹಸಿವಾಗುತ್ತಿತ್ತು. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವಳ ಮನಸ್ಸಿನಲ್ಲಿ ತೀವ್ರವಾದ ಒಂಟಿತನದ ಭಾವನೆ ಮನೆ ಮಾಡಿತ್ತು. ಅವಳು ಒಂದು ರೀತಿಯ ಖಾಲಿ ಭಾವನೆಯಿಂದ ತುಂಬಿ ಹೋಗಿದ್ದಳು. ಅರ್ಚನಾ ಸೋಫಾದ ಮೇಲೆ ಕುಳಿತುಕೊಂಡಳು. ಮಗುವನ್ನು ತನ್ನ ಎದೆಗೆ ಒತ್ತಿಕೊಂಡವಳು ತನ್ನನ್ನು ತಾನು ತಡೆಯಲು ಸಾಧ್ಯವಾಗದೆ ಜೋರಾಗಿ ಅಳಲು ಪ್ರಾರಂಭಿಸಿದಳು. ಅವಳ ಕಣ್ಣೀರು ಅವಳ ಹೃದಯದ ಮುರಿದ ತುಂಡುಗಳನ್ನು ಜೋಡಿಸಬಹುದೇನೋ ಎಂಬಂತೆ ಅವಳು ಅಳುತ್ತಿದ್ದಳು. ಏಕೆ ಶುಭಂ, ಏಕೆ ನೀನು ನನಗೆ ಸ್ವಲ್ಪವೂ ಸಹಾಯ ಮಾಡುವುದಿಲ್ಲ? ಮಗು ಕೇವಲ ನನ್ನದೇ ಎಂದು ಅವಳು ಯೋಚಿಸುತ್ತಿದ್ದಳು. ಶುಭಂ ಯಾವಾಗಲೂ ಹೀಗೆ ಮಾಡುತ್ತಿದ್ದನು. ಪ್ರಾರಂಭದಲ್ಲಿ ಅವನ ತಾಯಿ ಕವಿತಾ ಮಗುವನ್ನು ನೋಡಿಕೊಳ್ಳಲು ಬಂದಿದ್ದರು. ಹಾಗಾಗಿ ಮೊದಲ 2 ತಿಂಗಳುಗಳು ಆರಾಮವಾಗಿ ಕಳೆದು ಹೋದವು. ಆದರೆ ಅತ್ತೆಯಂದಿರು ಎಷ್ಟು ದಿನ ತಾನೇ ಇರುತ್ತಾರೆ? ಅವರು ಊರಿಗೆ ವಾಪಸ್ಸಾದ ನಂತರ ಮಗುವಿನ ಆರೈಕೆಯ ಸಂಪೂರ್ಣ ಜವಾಬ್ದಾರಿ ಅರ್ಚನಾಳ ಮೇಲೆಯೇ ಬಿದ್ದಿತು. ಶುಭಂ ಮನೆಯ ಕೆಲಸಗಳಲ್ಲಿಯೂ ಸಹಾಯ ಮಾಡುತ್ತಿರಲಿಲ್ಲ, ಮಗುವನ್ನು ನೋಡಿಕೊಳ್ಳುವುದರಲ್ಲಿಯೂ ಸಹಾಯ ಮಾಡುತ್ತಿರಲಿಲ್ಲ. ಮೊದಲಿಗೆ ಅರ್ಚನಾ ಒಬ್ಬಳೇ ಇಡೀ ಮನೆಯನ್ನು ಆರಾಮವಾಗಿ ನೋಡಿಕೊಳ್ಳುತ್ತಿದ್ದಳು, ಏಕೆಂದರೆ ಅವಳಿಗೆ ಮಗುವಿನ ಜವಾಬ್ದಾರಿ ಇರಲಿಲ್ಲ. ಆದರೆ ಈಗ ಮಗುವಿನೊಂದಿಗೆ ಮನೆಯ ಕೆಲಸಗಳನ್ನು ಮಾಡುವುದು ಮತ್ತು ಮುಖ್ಯವಾಗಿ ಮಗುವನ್ನು ನೋಡಿಕೊಳ್ಳುವುದು ಅವಳಿಗೆ ತುಂಬಾ ಕಷ್ಟವಾಗುತ್ತಿತ್ತು. ಏಕೆಂದರೆ ಇದು ಅವಳ ಮೊದಲ ಮಗು ಆಗಿತ್ತು. ಒಂದು ಮಗು ಹೇಗೆ ನೋಡಿಕೊಳ್ಳಬೇಕೆಂದು ಅವಳಿಗೆ ಯಾವುದೇ ಅನುಭವವಿರಲಿಲ್ಲ. ಎಲ್ಲ ಕೆಲಸಗಳನ್ನು ಒಬ್ಬಂಟಿಯಾಗಿ ಮಾಡುತ್ತಾ ಅವಳು ತುಂಬಾ ಸುಸ್ತಾಗುತ್ತಿದ್ದಳು. ಶುಭಂ ಆಫೀಸಿನಿಂದ ಮನೆಗೆ ಬಂದಾಗ ಕನಿಷ್ಠ ಆ ಸಮಯದಲ್ಲಿಯಾದರೂ ಅವನು ಸ್ವಲ್ಪ ಸಮಯದವರೆಗೆ ರಾಜುನನ್ನು ನೋಡಿಕೊಳ್ಳುತ್ತಾನೆ. ಆಗ ತಾನು ಬೇಗನೆ ಅಡುಗೆ ಮಾಡಬಹುದು ಎಂದು ಅವಳು ನಿರೀಕ್ಷಿಸುತ್ತಿದ್ದಳು. ಆದರೆ ಆ ಸಮಯದಲ್ಲಿಯೂ ಸಹ ಶುಭಂ, ನಾನು ಆಫೀಸಿನಿಂದ ದಣಿದು ಬಂದಿದ್ದೇನೆ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲು ಬಿಡು ಎಂದು ಹೇಳಿ ರಾಜುವನ್ನು ಹಿಡಿಯಲು ನಿರಾಕರಿಸುತ್ತಿದ್ದನು. ಆಗ ಅರ್ಚನಾ, ನನ್ನ ವಿಶ್ರಾಂತಿಯ ಪಾಡೇನು? ಮಗುವನ್ನು ನೋಡಿಕೊಳ್ಳುವುದು ಕೇವಲ ನನ್ನ ಜವಾಬ್ದಾರಿಯೇ ಎಂದು ಯೋಚಿಸುತ್ತಿದ್ದಳು.
ಈ ಬಗ್ಗೆ ಒಂದೆರಡು ಬಾರಿ ಪ್ರಶ್ನೆ ಎತ್ತಿದಾಗ ಶುಭಂ ಮತ್ತು ಅವಳಿಗೆ ತುಂಬಾ ಜೋರಾಗಿ ಜಗಳವಾಗಿತ್ತು. ಹಾಗಾಗಿ ಈಗ ಅವಳು ಅವನಿಗೆ ಏನನ್ನೂ ಹೇಳಲು ಹಿಂಜರಿಯುತ್ತಿದ್ದಳು. ಏನೇ ಆಗಲಿ ಸಂಜೆ ಶುಭಂ ಮನೆಗೆ ಬಂದಾಗ ಅವನು ಮಗನ ಆರೋಗ್ಯದ ಬಗ್ಗೆ ವಿಚಾರಿಸಿದನು. ಜ್ವರ ಸ್ವಲ್ಪ ಕಡಿಮೆಯಾಗಿತ್ತು. ಹಾಗಾಗಿ ಅವನು ನಿರಾಳವಾಗಿ ಟಿವಿ ನೋಡಲು ಕುಳಿತನು. ಅರ್ಚನಾಳಿಗೆ ಬೇಗನೆ ಚಹಾ ಮತ್ತು ಬದನೆಕಾಯಿ ಪಕೋಡ ಮಾಡಿ ತರಲು ಹೇಳಿದನು. ಅರ್ಚನಾ ಅಡುಗೆ ಮನೆಗೆ ಹೋಗಿ ಚಹಾ ಮತ್ತು ಪಕೋಡ ತಯಾರಿಸಲು ಪ್ರಾರಂಭಿಸಿದಳು. ಏಕೆಂದರೆ ಅವಳ ಮಗ ಆಗ ಮಲಗಿದ್ದನು. ತಿಂಡಿ ತಯಾರಿಸಿ ಶುಭನ್ನ ಬಳಿ ಕುಳಿತ ತಕ್ಷಣ ಚಹಾದ ಮೊದಲ ಗುಟುಕು ಕುಡಿಯುತ್ತಿದ್ದಂತೆ ಒಳಗಿನಿಂದ ರಾಜುವಿನ ಅಳುವಿನ ಶಬ್ದ ಕೇಳಿಸಿತು. ಅವಳು ಚಹಾವನ್ನು ಬಿಟ್ಟು ರಾಜುಗೆ ಸಮಾಧಾನಪಡಿಸಲು ಹೋದಳು. ಸ್ವಲ್ಪ ಸಮಯದ ನಂತರ ಅವಳು ರಾಜುನನ್ನು ಎತ್ತಿಕೊಂಡು ಹಾಲ್ಗೆ ಬಂದಳು. ಶುಭಂ ತನ್ನ ಚಹಾವನ್ನು ಕುಡಿದು ಹೊರಗೆ ಹೋಗಿ ನೆರೆಹೊರೆಯವರೊಂದಿಗೆ ಮಾತನಾಡುತ್ತಿದ್ದನು. ಅರ್ಚನಾಳ ಚಹಾ ತಣ್ಣಗಾಗಿತ್ತು ಮತ್ತು ಪಕೋಡಗಳು ಸಹ ಮೃದುವಾಗಿದ್ದವು. ಅವಳು ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ಮೌನವಾಗಿ ಕಣ್ಣೀರಿನೊಂದಿಗೆ ತನ್ನ ತಣ್ಣಗಾದ ಚಹಾವನ್ನು ಕುಡಿದಳು. ಪಕೋಡ ತಿನ್ನಲು ಅವಳಿಗೆ ಇಷ್ಟವಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಅರ್ಚನಾ ತನ್ನ ಮಗನನ್ನು ಎತ್ತಿಕೊಂಡು ಅಡುಗೆ ಮನೆಯ ಕಡೆಗೆ ನಡೆದಳು. ಒಂದು ಕೈಯಲ್ಲಿ ಮಗುವನ್ನು ಹಿಡಿದುಕೊಂಡು ಅವಳು ಬೇಗನೆ ಅನ್ನ ಮತ್ತು ಸಾಂಬಾರ್ ತಯಾರಿಸಲು ಪ್ರಾರಂಭಿಸಿದಳು. ತರಕಾರಿ ಕತ್ತರಿಸಲು ಕಷ್ಟವಾಗುತ್ತಿತ್ತು. ಅರ್ಚನಾ ನಿಧಾನವಾಗಿ ಅಡುಗೆ ಮನೆಯ ಮೂಲೆಯಲ್ಲಿಟ್ಟ ಒಂದು ಸಣ್ಣ ತೊಟ್ಟಿಲಿನಲ್ಲಿ ಅವನನ್ನು ಮಲಗಿಸಿದಳು. ನಂತರ ಅವಳು ಬೇಗನೆ ತರಕಾರಿ ಬೇಯಿಸಿದಳು. ಹಣೆಯ ಮೇಲೆ ಬೆವರು ಮತ್ತು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಅವಳು ಬೇಗನೆ ಕೆಲಸ ಮುಗಿಸುತ್ತಿದ್ದಳು. ರಾತ್ರಿ ಊಟದ ನಂತರ ಅರ್ಚನಾ ತನ್ನ ಮಗನನ್ನು ಎತ್ತಿಕೊಂಡಳು. ಆದರೆ ಮಗು ಇನ್ನೂ ಸುಸ್ತಾಗಿತ್ತು. ಅವನ ಸಣ್ಣ ಚೀರಾಟ ನಿಧಾನವಾಗಿ ಜೋರಾಗಿ ಅಳುವುದಕ್ಕೆ ತಿರುಗಿತು. ಇದು ಅರ್ಚನಾಳ ಹೃದಯದಲ್ಲಿ ಇನ್ನಷ್ಟು ನೋವನ್ನುಂಟು ಮಾಡಿತು. ಅವಳು ಅವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದಳು. ನಿಧಾನವಾಗಿ ತೂಗಿ ನೋಡಿದಳು, ಲಾಲಿಯ ಹಾಡನ್ನು ಹಾಡಿದಳು. ಆದರೆ ಯಾವುದೂ ಕೆಲಸ ಮಾಡಲಿಲ್ಲ. ಶುಭಂ ಸಹ ಸಿಟ್ಟಾಗಿ ಕೂಗಾಡಿದನು, ಓಹ್ ಅರ್ಚನಾ, ನನ್ನ ನಿದ್ದೆ ಹಾಳಾಗುತ್ತಿದೆ. ನೀನು ಅವನನ್ನು ಹಾಲ್ಗೆ ಕರೆದುಕೊಂಡು ಹೋಗಿ ಮಲಗು, ನನಗೆ ಆರಾಮವಾಗಿ ಮಲಗಲು ಬಿಡು. ಅರ್ಚನಾಳ ಮನಸ್ಸಿಗೆ ಒಂದು ದೊಡ್ಡ ಆಘಾತವಾಯಿತು. ಅವಳ ಕಣ್ಣುಗಳಲ್ಲಿ ನೀರು ಬಂದಿತು. ಆದರೆ ಅವಳು ಅದನ್ನು ಹರಿಯಲು ಬಿಡಲಿಲ್ಲ. ಅವಳು ಮೌನವಾಗಿ ಮಗುವನ್ನು ಎತ್ತಿಕೊಂಡು ಹಾಲ್ ಕಡೆಗೆ ನಡೆದಳು. ತಣ್ಣನೆಯ ನೆಲದ ಮೇಲೆ ಕುಳಿತು ಮಗುವನ್ನು ತನ್ನ ಮಡಿಲಲ್ಲಿಟ್ಟು ತೂಗುತ್ತಾ ನಿಧಾನವಾಗಿ ಮಲಗಿಸಲು ಪ್ರಯತ್ನಿಸಿದಳು. ನಿಧಾನವಾಗಿ ರಾತ್ರಿ 2 ಗಂಟೆಯಾಗಿತ್ತು. ಈಗ ಅರ್ಚನಾ ತನ್ನ 3 ತಿಂಗಳ ಮಗುವನ್ನು ಸಮಾಧಾನಪಡಿಸುತ್ತಾ ತಾನು ಅಳಲು ಪ್ರಾರಂಭಿಸಿದಳು. ಏಕೆಂದರೆ ಆಯಾಸ ಮತ್ತು ನಿದ್ದೆಯಿಂದ ಅವಳ ಸ್ಥಿತಿ ಸಹ ಹದಗೆಟ್ಟಿತ್ತು. ಮಗುವಿನ ಅಳುವಿನ ಶಬ್ದ ರಾತ್ರಿಯ ನಿಶ್ಶಬ್ದದಲ್ಲಿ ಪ್ರತಿಧ್ವನಿಸುತ್ತಿತ್ತು. ಮತ್ತು ಅರ್ಚನಾಳ ಹೃದಯದ ಆಳದಲ್ಲಿ ಒಂದೇ ಒಂದು ಪ್ರಶ್ನೆ ಕಾಡುತ್ತಿತ್ತು, ಮದುವೆ ಎಂದರೆ ಇದೇನಾ? ನನ್ನ ಪತಿ ನನ್ನ ಕಷ್ಟದ ಸಮಯದಲ್ಲಿಯೂ ನನಗೆ ಸಹಾಯ ಮಾಡುತ್ತಿಲ್ಲ. ರಾತ್ರಿಯಿಡೀ ಅವಳು ಒಬ್ಬಂಟಿಯಾಗಿ ತೊಂದರೆ ಅನುಭವಿಸಿದಳು. ಮರುದಿನ ಬೆಳಿಗ್ಗೆ ಅವಳು ಸಮಯಕ್ಕೆ ಸರಿಯಾಗಿ ಏಳಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ಶುಭಂ ಕೋಪಗೊಂಡು ಆಫೀಸಿಗೆ ಹೋದನು. 10 ಗಂಟೆಗೆ ಅವಳ ಅತ್ತೆ ಕವಿತಾ ಫೋನ್ ಮಾಡಿ ಅವರ ಯೋಗಕ್ಷೇಮ ವಿಚಾರಿಸಿದಾಗ ಅರ್ಚನಾಳ ಹೃದಯದ ನೋವು ಹೊರಬಂದಿತು. ಅವಳು ಅಳುತ್ತಾ, ಅತ್ತೆ, ನಾನು ತುಂಬಾ ದಣಿದಿದ್ದೇನೆ. ಮಗು ಜ್ವರದಿಂದ ತೊಂದರೆಯಲ್ಲಿದ್ದಾನೆ ಮತ್ತು ಶುಭಂ ಬೇರೆಯೇ ಜಗತ್ತಿನಲ್ಲಿರುವಂತೆ ವರ್ತಿಸುತ್ತಾನೆ. ಅವನು ಸಹಾಯವನ್ನು ಮಾಡುವುದಿಲ್ಲ, ನಾನೇ ಎಲ್ಲವನ್ನೂ ನಿಭಾಯಿಸಬೇಕೆಂದು ಹೇಳುತ್ತಾನೆ ಎಂದು ಅರ್ಚನಾ ನಿಧಾನವಾಗಿ ಎಲ್ಲ ವಿಷಯಗಳನ್ನು ಅವರಿಗೆ ಹೇಳಿದಳು. ಅತ್ತೆಯವರು ಮೌನವಾಗಿದ್ದರು. ಬಹುಶಃ ಅವಳ ಹೃದಯದ ಆಳದಲ್ಲಿ ಅಡಗಿರುವ ನೋವನ್ನು ಅವರು ಅರ್ಥಮಾಡಿಕೊಂಡರು. ಅವರು ಅರ್ಚನಾಳಿಗೆ ನೀನು ಚಿಂತೆ ಮಾಡಬೇಡ, ನಾನು ಏನಾದರೂ ಮಾಡುತ್ತೇನೆ ಎಂದು ಸಮಾಧಾನಪಡಿಸಿದರು. 4 ದಿನಗಳು ಕಳೆದಿವೆ ಮತ್ತು ಅರ್ಚನಾ ಒಬ್ಬಂಟಿಯಾಗಿ ಎಲ್ಲವನ್ನೂ ನಿಭಾಯಿಸುತ್ತಿದ್ದಳು. ಆಗ ಕವಿತಾ ಮನೆಗೆ ಪ್ರವೇಶಿಸಿದರು. ಅವರು ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಮನೆಯ ನಿರ್ಜೀವ ವಾತಾವರಣವನ್ನು ಗ್ರಹಿಸಿದರು. ಅರ್ಚನಾ ದಣಿದಿದ್ದಳು. ಮಗುವನ್ನು ಎತ್ತಿಕೊಂಡು ಮೌನವಾಗಿ ಉಪಹಾರ ತಯಾರಿಸುತ್ತಿದ್ದಳು. ಉಪಹಾರ ತಯಾರಾಗಲು ಸ್ವಲ್ಪ ತಡವಾಯಿತು. ಅದಕ್ಕೆ ಶುಭಂ ಸಿಟ್ಟಾದನು. ಅವನು ಕೋಪದಿಂದ ಕೂಗಾಡಿದನು, ಇಷ್ಟು ತಡವಾಗಿ ಉಪಹಾರ ಏಕೆ ಮಾಡಿದೆ? ನಿನಗೆ ನನ್ನ ಬಗ್ಗೆ ಕಾಳಜಿ ಇಲ್ಲವೇ? ಎಂದಾಗ ಅರ್ಚನಾ ಬೆಚ್ಚಿಬಿದ್ದಳು. ಅವಳ ಕಣ್ಣುಗಳಲ್ಲಿ ನೀರು ಬಂತು. ಆದರೆ ಅವಳು ಏನನ್ನೂ ಹೇಳಲಿಲ್ಲ. ಅತ್ತೆಯವರು ಇದೆಲ್ಲವನ್ನೂ ನೋಡಿದರು ಮತ್ತು ಕೋಪದಿಂದ ಮುಂದೆ ಬಂದರು. ಅವರು ಕಠಿಣ ಸ್ವರದಲ್ಲಿ, ಶುಭಂ, 1 ನಿಮಿಷ ನಿಲ್ಲು. ಹೆಂಡತಿಯೊಂದಿಗೆ ಮಾತನಾಡುವ ರೀತಿಯೇ ಇದು? ನಾನು ನಿನಗೆ ಇದನ್ನೇ ಕಲಿಸಿಕೊಟ್ಟಿದ್ದೇನೆ ಎಂದು ಕೇಳಿದರು. ಶುಭಂ ತಾಯಿಯನ್ನು ಇದ್ದಕ್ಕಿದ್ದಂತೆ ನೋಡಿ ಸ್ತಬ್ಧನಾದನು. ಅರ್ಚನಾ ಮುಂದೆ ಬಂದು ಅತ್ತೆಯ ಕಾಲಿಗೆ ನಮಸ್ಕರಿಸಿದಳು.
ಅತ್ತೆ ಆಶೀರ್ವದಿಸಿ ರಾಜುವನ್ನು ತಮ್ಮ ಮಡಿಲಲ್ಲಿ ಎತ್ತಿಕೊಂಡರು ಮತ್ತು ಶುಭಂಗೆ ಬಯುತ್ತಾ, ಶುಭಂ, ನೀನು ತಂದೆಯಂತೂ ಆಗಿದ್ದೀಯಾ, ಆದರೆ ತಂದೆಯ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸುತ್ತಿಲ್ಲ. ಮಗುವಿನ ಸಂಪೂರ್ಣ ಜವಾಬ್ದಾರಿಯನ್ನು ನೀನು ಸೊಸೆಯ ಮೇಲೆ ಬಿಟ್ಟಿದ್ದೀಯಾ ಅಂತ ನನಗೆಲ್ಲ ಗೊತ್ತಿದೆ. ಮಗು ಕೇವಲ ಸೊಸೆಯದೇ. ಮಗುವಿನ ಜವಾಬ್ದಾರಿ ನಿನ್ನದಲ್ಲವೇ? ಯೋಚಿಸು. ಅರ್ಚನಾ ಜಾಗದಲ್ಲಿ ನಿನ್ನ ತಂಗಿ ಇದ್ದಿದ್ದರೆ ಮತ್ತು ಇಂತಹ ಸಮಯದಲ್ಲಿ ಅವಳ ಗಂಡ ಅವಳಿಗೆ ಸಹಾಯ ಮಾಡದಿದ್ದರೆ ನಿನಗೆ ಹೇಗನಿಸುತ್ತಿತ್ತು? ಶುಭಂ ಮೌನವಾಗಿದ್ದನು. ಅವನ ಮುಖದಲ್ಲಿ ಪಶ್ಚಾತ್ತಾಪದ ಛಾಯೆ ಕಾಣಿಸುತ್ತಿತ್ತು. ಕವಿತಾ ಮುಂದುವರೆದು, ಮಗುವಿನ ಪಾಲನೆ ಪೋಷಣೆ ಗಂಡ ಹೆಂಡತಿ ಇಬ್ಬರ ಜವಾಬ್ದಾರಿಯಾಗಿರುತ್ತದೆ. ನೀನು ನಿನ್ನ ಹೆಂಡತಿಯೊಂದಿಗೆ ನಿಲ್ಲಬೇಕು. ಅದನ್ನು ಬಿಟ್ಟು ಅವಳೊಬ್ಬಳೇ ಎಲ್ಲವನ್ನೂ ನಿಭಾಯಿಸಲು ಬಿಡಬಾರದು. ನಿನ್ನ ತಂದೆಯವರು ಸಹ ನಿನ್ನನ್ನು ಬೆಳೆಸುವಾಗ ನನಗೆ ಸಹಾಯ ಮಾಡಿದರು. ಅವರು ನೀನು ಅಳುವುದನ್ನು ಕೇಳಿ ನಿನ್ನನ್ನು ನನ್ನನ್ನು ರೂಮಿನಿಂದ ಹೊರಹಾಕಿ ತಾನು ನೆಮ್ಮದಿಯಿಂದ ಮಲಗಿದ್ದರೆ ಅದು ಸರಿಯಾಗುತ್ತಿತ್ತೆ ಎಂದು ಕೇಳಿದರು. ಈಗ ಶುಭನ್ನ ಮನಸ್ಸಿಗೆ ಒಂದು ಆಘಾತವಾಯಿತು. ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ಅವನು ಅರ್ಚನಾಳ ಬಳಿ ಹೋದನು ಮತ್ತು ಸಣ್ಣ ಧ್ವನಿಯಲ್ಲಿ, ಕ್ಷಮಿಸು ಅರ್ಚನಾ, ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಇನ್ನು ನಾನು ನಿನ್ನೊಂದಿಗೆ ನಿಲ್ಲುತ್ತೇನೆ ಮತ್ತು ಮಗುವಿನ ಪಾಲನೆಯಲ್ಲಿ ನಿನಗೆ ಸಹಾಯ ಮಾಡುತ್ತೇನೆ. ಅರ್ಚನಾ ಅವನ ಕಡೆ ನೋಡಿದಳು. ಕಣ್ಣೀರು ತುಂಬಿದ ಕಣ್ಣುಗಳಲ್ಲಿ ಸ್ವಲ್ಪ ಸಮಾಧಾನವಿತ್ತು. ಅತ್ತೆಯವರು ಇಬ್ಬರನ್ನೂ ನೋಡಿದರು ಮತ್ತು ಈಗ ಶುಭಂಗೆ ಮದುವೆಯಲ್ಲಿ ಸಹಕಾರ ಮತ್ತು ತಿಳುವಳಿಕೆ ಎಷ್ಟು ಮುಖ್ಯ ಎಂದು ಅರ್ಥವಾಗಿದೆ ಎಂದು ಮನಸ್ಸಿನಲ್ಲಿ ಯೋಚಿಸಿ ಅವರಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿತು. ಮತ್ತು ಮಗುವಿನ ಪಾಲನೆಯಲ್ಲಿ ತಂದೆ ತಾಯಿ ಇಬ್ಬರೂ ತಮ್ಮ ಪಾತ್ರವನ್ನು ಪ್ರಾಮಾಣಿಕವಾಗಿ ನಿಭಾಯಿಸಬೇಕು ಎಂದುಕೊಂಡರು. ಸ್ನೇಹಿತರೆ, ನನ್ನ ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಹೊಸ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.